ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಒನ್ ಮೋರ್ PGCET ವಿಡಿಯೋಗೆ 2024 ಆಗಸ್ಟ್ 4 ಹತ್ರ ಬಂದೇ ಬಿಡ್ತು. ವಿಡಿಯೋ ಮಾಡೋಣ ಬನ್ನಿ. ಅದಕ್ಕೂ ಮೊದಲೇ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈಗ ಮಾಡೋದ್ರಿಂದ ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಬೇಗ ತಲುಪುತ್ತೆ. ಆಲ್ ಟಾಪಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಈ ವಿಡಿಯೋದಲ್ಲಿ 10 ನಿಮಿಷ ಇದೆ ಅಂತ ಯಾರೂ ಫಾರ್ವರ್ಡ್ ಮಾಡಿ ಇದು ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ಪ್ರತಿಯೊಂದು ಟಾಪಿಕ್ಸ್ ಬಗ್ಗೆಯೂ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ ಕೊಡ್ತೀನಿ ನಾನು. ಫುಲ್ಲು ವಿಡಿಯೋ ನೋಡೋದವ್ರಿಗೆ ಮಾತ್ರ ಇದರಿಂದ ಯೂಸಸ್ ಆಗುತ್ತೆ, ಎಕ್ಸಾಮ್ನ ಚೆನ್ನಾಗಿ ಮಾಡ್ತಾರೆ. ಮತ್ತು ಫಸ್ಟ್ ಟಾಪಿಕ್ ಬಂದು ಕಂಪ್ಯೂಟರ್ ಅವೇರ್ನೆಸ್. ಇದ್ರ ಬಗ್ಗೆ ತುಂಬ ಜನ ವಿಡಿಯೋ ಮಾಡಿ ಅಂತ ಕೇಳ್ತಿದ್ರಿ. ಕಂಪ್ಯೂಟರ್ ಅವೇರ್ನೆಸ್ಸು MCQ ಕ್ವಶನ್ಸು ಯಾವ ಥರ ಬರುತ್ತೆ, ನಿಮಗೆ ಒಂದು ಮಾಡ್ಯೂಲ್ ಥರ ಒಂದು ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಕ್ವಶನ್ ನೋಡಿ. ಇಫ್ ಒನ್ ಲಿಂಕ್ ಫೈಲ್ಸ್ ದ ಎಂಟೈರ್ ನೆಟ್ವರ್ಕ್ ಕ್ಯಾನ್ ಬಿ ಡಿಸೇಬಲ್ ಇನ್. ಆನ್ಸರ್ ಬಂದು ಇದಕ್ಕೆ ನಾನು ಆನ್ಸರ್ ಮಾಡೋದಿಲ್ಲ. ಫಸ್ಟ್ ಕ್ವಶನ್ನು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಬಿಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೀವೇ ಆನ್ಸರ್ ಮಾಡಿ ಅಂತ. ಸಬ್ಸ್ಕ್ರೈಬರ್ಸ್ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಅಂತ. ಇದೇ ಥರ ನಿಮಗೆ ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ 15 ಕ್ವಶನ್ಸು, ಇನ್ನೊಂದರಲ್ಲಿ 15 ಕ್ವಶನ್ಸು ಅದೇ ಥರ ಹೇಳ್ಕೊಡ್ತೀನಿ. ಎರಡನೇ ಕ್ವಶನ್ಗೆ ಬಂದರೆ 600 ಕ್ಯಾರೆಕ್ಟರ್ಸ್ ಪರ್ ಮಿನಿಟ್ ವಿತ್ 11 ಬಿಟ್ ಫಾರ್ಮೆಟ್ ಆ್ಯಸ್ ಎ ಟ್ರಾನ್ಸ್ಫರ್ ರೇಟ್ ಆಫ್. ಆನ್ಸರ್ ಬಂದು ಇದಕ್ಕೆ ನಂಬರ್ 110 ಬಾಂಡ್. ನೋಡಿ ಕ್ವಶನ್ಸು ಯಾವ ಥರ ನಮಗೆ ಕನ್ಫ್ಯೂಸ್ ಆಗೋ ರೀತಿ ಕೇಳ್ತಾರೆ ಅನ್ನೋದಕ್ಕೆ ಇಲ್ಲಿ ಆಪ್ಷನ್ಸು 5 ಆಪ್ಷನ್ಸ್ ಕೊಟ್ಟಿದ್ದಾರೆ. ಅಂದರೆ ನಿಮ್ಗೆ ಈ ಥರ ಕ್ವಶನ್ಸ್ ಕೇಳ್ತಾರೆ. ಇನ್ನು ಮೂರನೇ ಕ್ವಶನಿಗೆ ಬರೋದಾದರೆ ಎ ಡಿವೈಸ್ ಯೂಸ್ಡ್ ಟು ಕನೆಕ್ಟ್ 2 or more ಡಿಫ್ರೆಂಟ್ ನೆಟ್ವರ್ಕ್ಸ್ ಈಸ್ ಕಾಲ್ಡ್. ಇದಕ್ಕೆ ಆನ್ಸರ್ ಕೂಡ ನೋಡೋಣ. ಈ ಒಂದೆರಡು ಕ್ವಶನ್ನು ನಾನು ಪಬ್ಲಿಕ್ಕಿಗೆ ಬಿಡ್ತೀನಿ. ಎಷ್ಟು ಜನ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ, ನೀವು ಯಾವ ಥರ ಓದಿದ್ದೀರಾ ಅನ್ನೋದು ನಿಮಗೇನೆ ಗೊತ್ತಾಗಲಿ ಅಂತಲೇ ನಿಮಗೆ ನಾನು ಬಿಡ್ತಿರೋದು. ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ. ಇನ್ನು ನೆಕ್ಸ್ಟ್ ಕ್ವಶನಿಗೆ ಬರೋದಾದರೆ ಎರರ್ ಡಿಟೆಕ್ಷನ್ ಅಟ್ ದ ಡಾಟಾ ಲಿಂಕ್ ಲೆವೆಲ್ ಈಸ್ ಅಚೀವ್ಡ್ ಬೈ. ಆನ್ಸರ್ ಬಂದು ನಮ್ಮ ಆಪ್ಷನ್ 3 ಸೈಕ್ಲಿಕ್ ರ್ಯಾಂಡಮ್ನೆಸ್ ಕೋಡ್. ನೋಡಿ ನನ್ ಆಫ್ ದಿ ಎಬೋ, ಮೋರ್ ದೆನ್ ಒನ್ ಆಫ್ ದ ಎಬೋ, ಯಾವ ಥರ ನಮಗೆ ಕನ್ಫ್ಯೂಸ್ ಆಗೋ ರೀತಿ ನಮ್ಮ ಕ್ವಶನ್ಸ್ನ ರೈಸ್ ಮಾಡ್ತಾರೆ ಅಂತ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಪ್ರೋಟೋಕಾಲ್ ಫಾರ್ ಕಮ್ಯುನಿಕೇಷನ್ ವಿತಿನ್ ನೆಟ್ವರ್ಕ್. ಯಾವುದು ಪ್ರೋಟೋಕಾಲ್ಗೆ ಕಮ್ಯುನಿಕೇಷನ್ಗೆ ವಿತಿನ್ ನೆಟ್ವರ್ಕ್ ಆಗುತ್ತೆ ಅಂತ. ಆಪ್ಷನ್ 2 HTML. ಅಂದರೆ ಕ್ವಶನ್ಸ್ನ ನಮಗೆ ನೋಡಿ ಆಪ್ಷನ್ 3ಯಲ್ಲಿ HTTP, TCP, ನನ್ ಆಫ್ ದಿ ಅಬೋ ಆಲ್ಮೋಸ್ಟ್ ಎಲ್ಲದಕ್ಕೂ ಕೊಟ್ಟಿರ್ತಾರೆ. ಈ ಕ್ವಶನ್ನ ನೀವು ಹಂಗೆ ನೋಡ್ತಾ ಇದ್ದರೆ ಇನ್ ಕಂಪ್ಯೂಟಿಂಗ್ ಡ್ಯಾಶ್ ಈಸ್ ಎ ನೆಟ್ವರ್ಕ್ ಸೆಕ್ಯೂರಿಟಿ ಸಿಸ್ಟಮ್ ದಟ್ ಮಾನಿಟರ್ಸ್ ಆ್ಯಂಡ್ ಕಂಟ್ರೋಲ್ಸ್ ಇನ್ಕಮಿಂಗ್ ಆ್ಯಂಡ್ ಔಟ್ಗೋಯಿಂಗ್ ನೆಟ್ವರ್ಕ್ಸ್ ಟ್ರಾಫಿಕ್ ಬೇಸ್ಡ್ ಆನ್ ಪ್ರಿಡಿಟರ್ಮೈನ್ಡ್ ಸೆಕ್ಯೂರಿಟಿ ರೂಲ್ಸ್. ಆನ್ಸರ್ ಬಂದು ನಂಬರ್ 4 ಫೈರ್ ವಾಲ್. ಅಂದರೆ ನಮಗೆ ಕ್ವಶನ್ಸ್ ನಾರ್ಮಲ್ ಆಗೇ ಕೇಳ್ತಾರೆ, ಬಟ್ ಅದು ಆಪ್ಷನ್ಸ್ ಕೊಡ್ತಾರಲ್ಲ ನಮಗೆ ಫುಲ್ಲು ಕನ್ಫ್ಯೂಸ್ ಮಾಡಿ ಬಿಟ್ಬಿಡ್ತಾರೆ ಗೈಸ್. ನೀವು ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಂಡು ಆನ್ಸರ್ ಮಾಡಬೇಕು. ನಿಮಗೆ ಬೇಸಿಕ್ ಅಂದರೆ ಯಾವ ಥರ ಇರುತ್ತೆ ಕ್ವಶನ್ಸು, ನಮಗೆ MCQ ಕ್ವಶನ್ಸ್ ಅಂದರೆ ಯಾವ ಥರ ಮಾಡ್ತಾರೆ ನೋಡಿ. ಆನ್ಸರ್ ಕೂಡ ನಾನು ಅಲ್ಲೇ ಡಿಸ್ಪ್ಲೇ ಮೇಲೇ ನಿಮಗೆ ಶೋ ಮಾಡ್ತಿದ್ದೀನಿ. ನಿಮಗೆ ಯಾವ ಥರ ಇರುತ್ತೆ ಒಂದು ಬೇಸಿಕ್ ನಾಲೆಡ್ಜ್ ಆದರೂ ತಿಳ್ಕೊಳ್ಳಿ. ತುಂಬ ಓದಿರ್ತೀರ ಅಂತ ಗೊತ್ತು ತುಂಬ ಜನ ಎಕ್ಸಾಮ್ಸ್ ಬರೆಯೋದಕ್ಕೆ, ಬಟ್ ನಿಮ್ಗೆ ಸ್ವಲ್ಪನಾದರೂ ನಿಮ್ಗೆ ಅರ್ಥ ಆಗಲಿ ಯಾವ ಥರ ಇರುತ್ತೆ ಪ್ಯಾಟ್ರನ್ನು. ಕ್ವಶನ್ಸು ನಮ್ಗೆ ಆಪ್ಷನ್ಸ್ ಯಾವ ಥರ ಕನ್ಫ್ಯೂಸ್ ಮಾಡ್ತಾರೆ ಅಂತ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ LAN? ನೋಡಿ ಯಾವ ಥರ ಕನ್ಫ್ಯೂಸ್ ಆಗೋ ರೀತಿ ಕೊಟ್ಟಿದ್ದಾರೆ. ಲೈನಿಯರ್ ಏರಿಯಾ ನೆಟ್ವರ್ಕು, ಲೋಕಲ್ ಏರಿಯಾ ನೆಟ್ವರ್ಕು, ಲ್ಯಾಂಡ್ ಏರಿಯಾ ನೆಟ್ವರ್ಕ್ ಎಲ್ಲ ಎಲ್ಲಿಂದಾನೆ ಕನ್ಫ್ಯೂಸ್ ಮಾಡಿ ಬಿಟ್ಬಿಡ್ತಾರೆ. ಆಪ್ಷನ್ 3 ಆನ್ಸರ್ ಕರೆಕ್ಟು, ಲೋಕಲ್ ಏರಿಯಾ ನೆಟ್ವರ್ಕು. ನೆಕ್ಸ್ಟು IPv6 ಅಡ್ರೆಸ್ಸಸ್ ಹ್ಯಾವ್ ಎ ಸೈಜ್ ಆಫ್. ನೋಡಿ ಕ್ವಶನ್ಸು ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ ಯಾವ ಥರ ಕೇಳ್ತಾರೆ. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ ನಿಮಗೆ ತೋರಿಸ್ತಿರೋದು. ಇದಾದರೆ ತುಂಬ ಕನ್ಫ್ಯೂಸಿಂಗ್ ಆಗಿ ನಮಗೆ ಏನು ಆನ್ಸರ್ ಹಾಕ್ಬೇಕಪ್ಪ, ಯಾವ್ದು ಹಾಕ್ಬಿಟ್ಟು ಬರ್ತೀವಿ ನಮಗೆ ಗೊತ್ತೇ ಆಗೋದಿಲ್ಲ. ಆ ಥರ ಕ್ವಶನ್ಸ್ನ ನಮಗೆ ರೈಸ್ ಮಾಡೋ ಚಾನ್ಸಸ್ ಇರುತ್ತೆ. ನಾನು ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನು PGCET ಆದಮೇಲೆ ಕೂಡ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾನೆ ಇರ್ತೀನಿ. ಕೌನ್ಸಿಲಿಂಗ್ ಯಾವಾಗ ಮಾಡ್ತಾರೆ, ರಿಸಲ್ಟ್ ಯಾವ ರೀತಿ ಬರುತ್ತೆ, ನಿಮಗೆ ಕೀ ಆನ್ಸರ್ಸ್ಗಳು ಕೂಡ ನಾನು ನಿಮಗೆ ಕೊಡ್ತೀನಿ. ನೀವು ಹಾಕಿರೋ ಆನ್ಸರ್ಸ್ನ ನೀವೇ ಚೆಕ್ ಮಾಡ್ಕೊಳ್ಬೋದು. ನೆಕ್ಸ್ಟು ವಿಚ್ ಒನ್ ಆಫ್ ದ ಫಾಲೋವಿಂಗ್ ಪ್ರೋಟೋಕಾಲ್ಸ್ ಈಸ್ ಯೂಸ್ಡ್ ಫಾರ್ ಇಮೇಲ್ ಸರ್ವಿಸಸ್. ನೋಡಿ ಇದು ಪ್ರೋಟೋಕಾಲ್ ಸಂಬಂಧಪಟ್ಟಂಗೆ ಇರೋದು ಕ್ವಶನ್ನು. ಅದಕ್ಕೆ ಆನ್ಸರ್ ಬಂದು ಆಪ್ಷನ್ 3 SMTP. ನೋಡಿ ನಮ್ಗೆ ಕನ್ಫ್ಯೂಸ್ ಯಾವ್ದು ಆಗ್ತೀರಾ, ನಿಮ್ಗೆ ಕಲ್ತಿದ್ರೂ ಎಷ್ಟು ಕ್ವಶನ್ ಅಂತ ಕಲಿಯೋಕ್ಕಾಗತ್ತೆ ಗೈಸ್. ನಾವು ಜಸ್ಟ್ ಜನರಲ್ ನಾಲೆಡ್ಜ್ ಥರ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕಂಪ್ಯೂಟರ್ ವೈರಸ್ ಈಸ್ ಎ. ಕಂಪ್ಯೂಟರ್ ವೈರಸ್ ಅಂದರೆ ಏನು? ಅದಕ್ಕೆ ಆನ್ಸರ್ ಬಂದು ಆಪ್ಷನ್ 2 ಸಾಫ್ಟ್ವೇರ್. ನಿಮಗೆ ಸಾಫ್ಟ್ವೇರು, ಹಾರ್ಡ್ವೇರು, ಆಮೇಲೆ ಡಾಟಾಬೇಸು, ಕಂಪ್ಯೂಟರ್ನ ಅವೇರ್ನೆಸ್ಸು ಇದಕ್ಕೇ ಇಂಪಾರ್ಟೆಂಟ್ ಅಂತ ನಾನು ಹೇಳೋದು. ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ ಯಾವ್ಯಾವ ಥರ ಕ್ವಶನ್ಸ್ನ ರೈಸ್ ಮಾಡ್ತಾರೆ ಅಂತ ಒಂದ್ಸಲ ನೋಡಿ. ನೆಕ್ಸ್ಟ್ ಕ್ವಶನ್ಗೆ ಬರೋದಾದರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ಫಾರ್ ನೆಟ್ವರ್ಕ್ ಹಬ್. ಯಾವುದು ಇದಕ್ಕೆ ಟ್ರೂ ಅಂದರೆ ಕರೆಕ್ಟಾಗಿ ಕೊಟ್ಟಿದ್ದಾರೆ. 4 ಆಪ್ಷನ್ನು ನಿಮಗೆ 3 ತಪ್ಪಿರುತ್ತೆ, 1 ಕರೆಕ್ಟ್ ಇರುತ್ತೆ. ಅದು ನಂಬರ್ 1 ಆಪ್ಷನ್ನು ನಿಮಗೆ ಕರೆಕ್ಟ್ ಆನ್ಸರ್. ಎ ಹಬ್ ಕನೆಕ್ಟ್ಸ್ ಡಿಫ್ರೆಂಟ್ ಸ್ಟೇಷನ್ಸ್ ಇನ್ ಎ ಪ್ರೈವೇಟ್ ನೆಟ್ವರ್ಕ್.
ಈ ಕ್ವೆಶನ್ ನೋಡಿ ಗೈಸ್, ನಮಗೆ ಯಾವ ಥರ ಕ್ವೆಶನ್ನು ಕೂಡ ಕನ್ಫ್ಯೂಸ್ ಆಗಿ ಕೊಡ್ತಾರೆ, ಬಟ್ ಅದಕ್ಕೆ ಆನ್ಸರ್ ಕೂಡ ನಾವು ಯಾವ್ದು ಹಾಕಿ ಯಾವ್ದು ಬಿಡೋದು ಅಂತ ನಮಗೆ ಒಂಥರ ಮೈಂಡಿಗೇನೆ ಆ ಕೆಲಸ ಜಾಸ್ತಿ ಕೊಡಬೇಕು ಅಂತಾರೆ ನೋಡಿ. PGCET ಪೋಸ್ಟ್ ಗ್ರ್ಯಾಜುಯೇಷನ್ನು ಎಕ್ಸಾಮ್ಸು ಯಾವ ಥರ ನಡೆಯುತ್ತೆ ಅಂತ ನೀವೇ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಕ್ವಶನ್ಸ್ ನೋಡಿ ಒಂದ್ಸಲ. ವಿಚ್ ಆಫ್ ದ ಫಾಲೋಯಿಂಗ್ ಇಂಟರ್ನೆಟ್ ಸರ್ವಿಸಸ್ ಇಸ್ ಅಪ್ರೋಪ್ರಿಯೇಟ್ ಟು ಆಕ್ಸೆಸ್ ಟು ಕಂಪ್ಯೂಟರ್ ಆಫ್ ಯುವರ್ ಆಫೀಸ್ ಫ್ರಮ್ ಹೋಮ್? ಆನ್ಸರ್ ಬಂದು ಟೆಲ್ನೆಟ್. ಅಲ್ಲಿ ನಮ್ಗೆ ಕೊಟ್ಟಿರೋ ಆಪ್ಷನ್ಸ್ ನೋಡಿ ಒಂದ್ಸಲ ಯಾವ ಥರ ಕೊಟ್ಟಿದ್ದಾರೆ ಅಂತ. ನಾರ್ಮಲಾಗಿ WWW ಹಾಕೊಳ್ತೀವಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಗಾಯ್ಸ್. ನಿಮಗೋಸ್ಕರನೇ ವೀಡಿಯೋ ಮಾಡ್ತಿರೋದು. ದಯವಿಟ್ಟು ಜಾಸ್ತಿ ಡಿಲೇ ಮಾಡ್ಕೋಬೇಡಿ, ಹಂಗೆ ಒಂದು ಲೈಕು ಕೂಡ ಹಾಕ್ಬಿಡಿ ಗಾಯ್ಸ್. ಇನ್ನೂ ನಮಗೆ ಕ್ವಶನ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಲಿಂಕಲ್ಲಿ ಕಳಿಸ್ಕೊಡ್ತೀನಿ. ನೆಕ್ಸ್ಟ್ ಬರೋದಾದರೆ ಕರೆಂಟ್ ಅಫೇರ್ಸ್. PGCET ಎಕ್ಸಾಮ್ಸ್ನಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನಮಗೆ ಕರೆಂಟ್ ಅಫೇರ್ಸ್ನಲ್ಲೇ ಕ್ವಶನ್ಸ್ನ ಜಾಸ್ತಿ ಎಲ್ಲ ಟಾಪಿಕ್ಸಲ್ಲೂ ರೈಸ್ ಮಾಡೋ ಚಾನ್ಸಸ್ ತುಂಬ ಇದೆ. ಅದರಲ್ಲಿ ಫಸ್ಟ್ ಕ್ವಶನ್ನು ಬಂದು ನಿಮಗೆ ಕರೆಂಟ್ ಅಫೇರ್ಸು ನಾನು ನಿಮಗೆ ಕೊಡ್ತಿದ್ದೀನಿ ಗೈಸ್. ಅದರಲ್ಲೂ ಫಸ್ಟ್ ಕ್ವಶನ್ ನಿಮಗೆ ಕೊಟ್ಟಿದ್ದೆ, ಇದರಲ್ಲೂ ಫಸ್ಟ್ ಕ್ವಶನ್ ನಿಮಗೆ ಕೊಟ್ಟಿದ್ದೆ. ಎಷ್ಟು ಜನ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ ನೋಡೋಣ. ದಿಸ್ ಕ್ವಶನ್ಸ್ ಫಾರ್ ಯುವರ್ ಕಮೆಂಟ್ ಮಾಡಿ. ನೆಕ್ಸ್ಟು ಫಸ್ಟ್ ಕ್ವಶನ್ನು ಆದಮೇಲೆ ಸೆಕೆಂಡ್ ಕ್ವಶನ್ಗೆ ಬರೋದಾದರೆ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಅದನ್ನು ನೀವು ಕನ್ಸಿಡರ್ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ 3, ಆಲ್ 3 ಅಂತ ಬರುತ್ತೆ ನೋಡಿ. ಅದು ಹೆಂಗೆ ಬಂತು ಕ್ವಶನ್ನ ಕ್ಲೀನಾಗಿ ನೋಡಿದ್ರೆ ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಫುಲ್ಲು ಕನ್ಫ್ಯೂಷನ್ ಆಗುತ್ತೆ. ನೀವು ಕರೆಂಟ್ ಅಫೇರ್ಸಲ್ಲಿ ಕ್ವಶನ್ಸ್ನ ಒಂದ್ಸಲ ನಿಧಾನವಾಗಿ ವೀಡಿಯೋನ ಪಾಸ್ ಮಾಡಿಕೊಂಡು ಕ್ಲೀನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಒಂದೊಂದು ಕ್ವಶನ್ ಯಾವ ಥರ ಇದೆ ಅಂದರೆ, ನಮ್ಗೆ ರೀಸೆಂಟಾಗಿ ಕರೆಂಟ್ ಅಫೇರ್ಸಲ್ಲಿ ಏನೇನು ಇರುತ್ತೆ ಅದ್ರ ಬಗ್ಗೆನೇ ನಾನು ನಿಮಗೆ ಕ್ವಶನ್ಸ್ನ ಹುಡುಕಿ ನಿಮಗೋಸ್ಕರ ನಾನು PGCETಗೆ ಓದಬೇಕು, ಬಟ್ ನನ್ನ ಜೊತೆಗೇ ಇನ್ನೂ ಸ್ವಲ್ಪ ಜನ ಓದಲಿ, ಚೆನ್ನಾಗಿ ಮಾರ್ಕ್ಸ್ಗಳನ್ನ ಸ್ಕೋರ್ ಮಾಡಲಿ, ಒಳ್ಳೊಳ್ಳೆ ಕಡೆ ಕಾಲೇಜಲ್ಲಿ ಪ್ಲೇಸ್ಮೆಂಟ್ನ ತೊಗೊಳ್ಳಿ ಅನ್ನೋದಕ್ಕೋಸ್ಕರ ನನ್ನ ಜೊತೆಗೂ ಸ್ವಲ್ಪ ಜನ ಇನ್ನೂ ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದಾರೋ ಎಲ್ಲ ಇನ್ಫಾರ್ಮೇಷನ್ಗೋಸ್ಕರನೇ ನಾನು ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಅವರಿಗೆ ನಾನು ಯಾವುದೇ ರೀತಿ ಅವರಿಗೆ ಏನೂ ಇಲ್ಲ ಅನ್ನೋದು ರೀತಿ ನಾನು ಮಾಡಬಾರ್ದು ಅಂತ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾನು PGCETಗೆ ಪ್ರಿಪೇರ್ ಆಗ್ತಿದ್ದೀನಿ. ಬಟ್ ನಾನು ಇನ್ನೂ ಸರಿಯಾಗಿ ಇನ್ನೂ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಜೊತೆಗೆ ನಿಮಗೂ ಹೆಲ್ಪ್ ಆಗಲಿ. ತುಂಬ ಜನ ಓದೋದಕ್ಕೆ ಕಷ್ಟ ಆಗ್ಪಡ್ತಿರ್ತೀರ, ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ನಿಮಗೋಸ್ಕರನೇ ವಿಡಿಯೋ ಮಾಡ್ತಿರೋದು ಗೈಸ್. ಭಯಪಡಬೇಡಿ, ಏನೇ ಇದ್ರೂ ಧೈರ್ಯವಾಗಿ ಹೋಗಿ ಬರೀರಿ. ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮಗೋಸ್ಕರ ನಾನು ಇರ್ತೀನಿ. ನೆಕ್ಸ್ಟು ಕ್ವಶನ್ಸ್ನ ಕ್ಲೀನಾಗಿ ಡೀಟೇಲಾಗಿ ನಿಧಾನವಾಗಿ ಅರ್ಥ ಮಾಡಿಕೊಂಡು ಆಪ್ಷನ್ಸ್ನೂ ಕೂಡ ಪಿನ್ ಟು ಪಿನ್ ಚೆಕ್ ಮಾಡಿ. ಆಪ್ಷನ್ಸ್ ಕೂಡ ನಿಮಗೆ ಕನ್ಫ್ಯೂಸ್ ಮಾಡಿ ಕೇಳೋ ಚಾನ್ಸಸ್ ತುಂಬ ಇದೆ. ಏನು ಆಪ್ಷನ್ಸ್ನ ಕನ್ಫ್ಯೂಸ್ ಮಾಡೋದೇ ಕೇಳ್ತಾರೆ ಗೈಸ್. ನಾನು ಆಲ್ರೆಡಿ 2 ಎಕ್ಸಾಮ್ಸ್ನ ಗೌರ್ಮೆಂಟ್ ಎಕ್ಸಾಮ್ಸ್ನ ಬರೆದಿರೋ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ನಿಮಗೆ ಸೆಂಟ್ರುಗಳು ಯಾವ್ದು ಬೀಳುತ್ತೆ ಅದ್ರ ಮೇಲೆ ಇನ್ನಷ್ಟು ಇಟ್ಟು ಮಾಡ್ತಾರೆ. ನಿಮಗೆ ಎಕ್ಸಾಮ್ಗೆ ಯಾವ ರೀತಿ ಹೋಗಬೇಕು ಅದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಇನ್ January 2022 ವಿಚ್ ಕಂಟ್ರಿ ಟುಕ್ ಓವರ್ ದ G7 ಪ್ರೆಸಿಡೆನ್ಸಿ? ಆನ್ಸರ್ ಬಂದು ಜರ್ಮನಿ. ನೋಡಿ, ಜರ್ಮನಿ ಅಂದರೆ ಅದ್ರ ನಿಯರೆಸ್ಟ್ ಇರೋ ಆಪ್ಷನ್ಸ್ನ ಹೆಂಗೆ ಕೊಟ್ಟಿದ್ದಾರೆ ಕಂಟ್ರಿಗಳನ್ನ ಅಂತ ನಮಗೆ ಕನ್ಫ್ಯೂಷನ್ ಆಗಿ ಮಾಡಿ ಬಿಟ್ಬಿಡ್ತಾರೆ ಗೈಸ್. ನಮ್ಗೆ ಏನು ಮಾಡಬೇಕು ಏನೂ ಗೊತ್ತಾಗೋದಿಲ್ಲ. ಎಕ್ಸಾಮ್ನ ನಿಮಗೆ 2 hours ಟೈಮ್ ಇರುತ್ತೆ, ಅದನ್ನು ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಕ್ಲೀನಾಗಿ ಹ್ಯಾಂಡಲ್ ಮಾಡಿ. ಟೈಮ್ನ ಕರೆಕ್ಟಾಗಿ ವಾಚ್ನ ಹಾಕೊಂಡು ಹೋಗಂಗಿಲ್ಲ ನೋಡಿ ಗೈಸ್. ಕರೆಂಟ್ ಅಫೇರ್ಸ್ ಬಗ್ಗೆ ನೀವು ತುಂಬ ಇಂಪಾರ್ಟೆಂಟಾಗಿ ಓದಬೇಕಾಗತ್ತೆ. ಯಾಕಂದರೆ PGCETನಲ್ಲಿ ನಮಗೆ ಪ್ರೊಫಿಷಿಯನ್ಸಿ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಟಾಪಿಕ್ಸು, ಕ್ವಾಂಟಿಟೇಟಿವ್ ಅನಾಲಿಸಿಸು, ಬೇರೆ ಬೇರೆ ಟಾಪಿಕ್ಸಲ್ಲಾಗಿರ್ಬೋದು, ನಮಗೆ ತುಂಬ ಥರ ಎಲ್ಲದರಲ್ಲೂ ಮೇಜರ್ ಬರೋದೆ ಈಗ ರೀಸೆಂಟಾಗಿ ಏನು ನಡೀತಿದೆ ಅದ್ರ ಬಗ್ಗೆನೇ ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಯಾಕಂದರೆ ನಮಗೆ ಅದರಲ್ಲೆಲ್ಲ ಸ್ಕೋರ್ ಮಾಡೋಕ್ಕಾಗದೇ ಇದ್ರೂ ನಾವು ಕರೆಂಟ್ ಅಫೇರ್ಸಲ್ಲಿ ಸ್ಕೋರ್ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಬಿದ್ದೇ ಬೀಳುತ್ತೆ ನಮಗೆ. ಯಾಕಂದರೆ ಕರೆಂಟ್ ಅಫೇರ್ಸ್ ನಾವು ರೀಸೆಂಟಾಗಿ ನೋಡಿರ್ತೀವಲ್ಲ, ಈಗ ಬಜೆಟ್ ಅದಾಯಿತು, ಈಗ ಮಳೆ ಬಂದು ತುಂಬ ಕಡೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಕರೆಂಟ್ ಅಫೇರ್ಸ್ ನಿಮಗೆ ಗೊತ್ತಲ್ಲ, ಈಗ ಇತ್ತೀಚಿನ ಘಟನೆಗಳನ್ನ ನಾವು ಕ್ಲೀನಾಗಿ ನೋಡ್ಕೊಳ್ಬೇಕಾಗತ್ತೆ. ಅದ್ರ ಬಗ್ಗೆನೇ ನಾನು ನಿಮಗೆ ಕ್ವಶನ್ಸ್ನ ಇವಾಗ ಕೊಟ್ಟಿರೋದು. ನಿಮಗೆ ಪ್ರತಿಯೊಂದು ಕ್ವಶನ್ಸ್ನು ಇಂಪಾರ್ಟೆಂಟ್ ಆಗಿಯೇ ನಾನು ಹುಡುಕಿ ನಮ್ಮ ಲೆಕ್ಚರರ್ಸ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಕ್ವಶನ್ಸ್ನ ನಾನು ಸಜೆಸ್ಟ್ ಮಾಡಿಸ್ಕೊಂಡು ಪ್ರೀವಿಯಸ್ ಇಯರು ಯಾರ್ಯಾರು ಎಕ್ಸಾಮ್ಸ್ ಬರೆದಿದ್ದಾರೆ ಅವ್ರ ಸಜೆಷನ್ಸ್ನ ತೊಗೊಂಡು ನಿಮಗೆ ವೀಡಿಯೋಸ್ ಮಾಡ್ತಿದ್ದೀನಿ. ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಜವಾಗ್ಲೂ ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ಕಂಪ್ಲೀಟಾಗಿ ವೀಡಿಯೋ ನೋಡಿ. ಇದೇ ಥರ ಇನ್ಫಾರ್ಮೇಷನ್ನು ನಮ್ಮ ಚಾನಲಲ್ಲಿ ಬರ್ತಾನೆ ಇರುತ್ತೆ. ದಯವಿಟ್ಟು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ. ಈ ಚಾನಲಲ್ಲಿ ಇದೇ ಥರ ಯೂಸ್ಫುಲ್ ಕಂಟೆಂಟ್, ಎಜುಕೇಷನ್ ಪರ್ಪಸ್ ಆಗಿರ್ಬೋದು, ಬೇರೆ ಬೇರೆ ಪರ್ಪಸ್ ಆಗಿರ್ಬೋದು, ಎಲ್ಲ ಥರ ಕಂಟೆಂಟು ನಾನು ಮಾಡೇ ಮಾಡ್ತೀನಿ. ದಯವಿಟ್ಟು ಯಾರು ಹೆದರ್ಕೋಬೇಡಿ. ಕರೆಂಟ್ ಅಫೇರ್ಸ್ ಬಗ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಕೊಟ್ಟಿದ್ದೀನಿ, ಓದ್ಕೊಳ್ಳಿ. ಇನ್ನೂ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಬೇಕು ಅಂತಂದರೆ ವಿಡಿಯೋ ಲಾಸ್ಟಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ಗಳು ಕೊಟ್ಟಿರ್ತೀನಿ ಆ್ಯಂಡ್ ಫೋಟೋಸ್ ಕೂಡ ಹಾಕಿರ್ತೀನಿ. ನಿಮಗೆ ಆಲ್ ಸಬ್ಜೆಕ್ಟ್ಸ್, ಇದರಲ್ಲಿ ಆಲ್ ಸಬ್ಜೆಕ್ಟ್ಸ್ ನಾನು ನಿಮಗೆ ಕೊಡ್ತಿರೋದು. 5 ಥರ ಟಾಪಿಕ್ಸು ನಮಗೆ PGCETಲ್ಲಿ ಕೇಳ್ತಾರೆ. ಒಂದು ಪ್ರೊಫಿಷಿಯನ್ಸಿ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜು, ಇನ್ನೊಂದು ಜನರಲ್ ನಾಲೆಡ್ಜು, ಇನ್ನೊಂದು ಕ್ವಾಂಟಿಟೇಟಿವ್ ಅನಾಲಿಸಿಸು, ಇನ್ನೊಂದು ಬಂದು
ಕರೆಂಟ್ ಅಫೇರ್ಸು ನಿಮಗೆ ಕರೆಂಟ್ ಅಫೇರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸು ರೀಸೆಂಟಾಗಿ ನಡೆದಿದ್ದು ಫೋಟೋ ಹಾಕ್ತಿದ್ದೀನಿ ನೋಡ್ಕೊಳ್ಳಿ. ಇದನ್ನು ಪಾಸ್ ಮಾಡಿಕೊಂಡು ಕ್ಲೀನಾಗಿ ವೀಡಿಯೋನ ನೋಡಿ ಗೈಸ್. ನಿಮಗೆ ಕಂಪ್ಲೀಟ್ಲಿ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ನೇ ನಾನು ಕೊಡ್ತಿರೋದು. ನೆಕ್ಸ್ಟು ಬಂದು ಇಂಪಾರ್ಟೆಂಟೇ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿರೋದು ಈ ವಿಡಿಯೋದಲ್ಲಿ, ಇಂಪಾರ್ಟೆಂಟೇ ಕೊಡೋದು. ನೆಕ್ಸ್ಟು ಬಂದು ನಿಮಗೆ ಜನರಲ್ ನಾಲೆಡ್ಜಲ್ಲಿ GK ಕ್ವಶನ್ಸ್ ಅಂದರೆ ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ನಿಮಗೆ ನಾನು ಕೊಟ್ಟಿರೋದು. ಜನರಲ್ಲಾಗಿ ಏನೇನು ಕೇಳ್ಬೋದು ಅಂತ. ಅದ್ರ ನೆಕ್ಸ್ಟ್ ಬಂದು ನಿಮಗೆ ಡೈಲಿ ಕರೆಂಟ್ ಅಫೇರ್ಸು. ಈಗ ಆಲ್ರೆಡಿ 15 ಕ್ವಶನ್ಸ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ 13 to 14 ಕ್ವಶನ್ಸ್ನ ಇದನ್ನು ನೋಡ್ಕೊಳ್ಳಿ. ನಿಮಗೆ ಆಲ್ಮೋಸ್ಟ್ 30-35 ಕ್ವಶನ್ಸ್ ಆಗುತ್ತೋ. ಲಿಂಕ್ಸ್ಗಳನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕ್ವಾಂಟಿಟೇಟಿವ್ ಅನಾಲಿಸಿಸ್ MCQ ಕ್ವಶನ್ಸ್ದು ಪ್ರೊಫಿಷಿಯನ್ಸಿ ಆಫ್ ಯಾಕಂದರೆ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಗೈಸ್. ಅದಕ್ಕೋಸ್ಕರ ನಾನು ವೀಡಿಯೋ ಲೆಂತು ನಿಮಗೆ ಜಾಸ್ತಿ ಆದರೆ ನಿಮ್ಗೆ ನೋಡೋರಿಗೂ ಬೋರ್ ಆಗಿಬಿಡುತ್ತೆ ಅಂತ ನಾನು 3 ಟಾಪಿಕ್ಸ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ನ ಕೊಟ್ಟಿರ್ತೀನಿ ಗೈಸ್. ಲಾಜಿಕಲ್ ರಿಸೋರ್ಸಿಂಗ್ಗೆ ನಿಮಗೆ ಟೆಸ್ಟ್ ಥರ ಕಂಡಕ್ಟ್ ಮಾಡೋದು, ಆನ್ಸರ್ ಮಾಡ್ಬೋದು, ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ಇದೇ ಥರ ಯೂಸ್ಫುಲ್ ಕಂಟೆಂಟಿಗೋಸ್ಕರ ನಮ್ಮ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ಕಂಟೆಂಟ್ಗಳು ಬರ್ತಾನೆ ಇರುತ್ತೆ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ಆಲ್ ದ ಬೆಸ್ಟ್.